ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಪಲ್ ವ್ಲಾಗ್ಸ್ ವಿತ್ ಸುಕನ್ಯಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಈ ದಿನನ ಎಲ್ಲರೂ ತುಂಬ ಪ್ರೀತಿಯಿಂದ ಸ್ಟಾರ್ಟ್ ಮಾಡೋಣ. ಹಾಗೆ ಈ ದಿನ ಎಲ್ಲರಿಗೂ ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊತೀನಿ. ಇದು ಭಾನುವಾರದ ವ್ಲಾಗು. ಸೊ ಬೆಳಿಗ್ಗೆಯಿಂದ ನಾನು ವ್ಲಾಗ್ನ ಶುರು ಮಾಡಿದ್ದೀನಿ. ಏನಂತ ಗೊತ್ತಿಲ್ಲ ನನಗೆ. ನನ್ನ ಡಿಸೆಂಬರಿಂದ ಇಲ್ಲಿವರೆಗೂ ತುಂಬ ಆರೋಗ್ಯದಲ್ಲಿ ಏರುಪೇರು ಆಗ್ತಾನೆ ಇದೆ. ಹಾಗಾಗಿ ನಾನು ಇನ್ನೂ ಅದರಿಂದ ರಿಕವರ್ ಆಗೋದ್ರಲ್ಲೇ ಇದ್ದೀನಿ. ಹಾಗಾಗಿ ನಾನು ಕಂಟಿನ್ಯೂಸ್ ಆಗಿ ವ್ಲಾಗ್ ಹಾಕೋಕ್ಕೆ ಆಗ್ತಿಲ್ಲ. ಇವಾಗ ಸ್ವಲ್ಪ ಆರಾಮಾಗಿದ್ದೀನಿ. ಸೊ ಹಾಗಾಗಿ ಇವತ್ತಿನ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದು, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಪ್ರೀತಿಯ ಧನ್ಯವಾದಗಳು. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಭಾನುವಾರ ಅನ್ನೋದು ಪ್ರತಿ ಹೆಣ್ಮಕ್ಳಿಗೂ, ಅದರಲ್ಲೂ ಮದುವೆ ಆಗಿ ಮಕ್ಕಳಿದ್ದು ಸ್ಕೂಲ್ಗೆ ಹೋಗುವಂಥ ತಾಯಂದಿರಿಗೆ ವರದಾನ ಅಂತಲೇ ಹೇಳ್ಬೋದು. ಏಕೆಂದರೆ ಇದೆಲ್ಲ ಮುಂಚೆ ನಮಗೆ ಅಷ್ಟು ಮಹತ್ವ ಅಂತ ಅನಿಸೋದಿಲ್ಲ. ಆದರೆ ಮೇನ್ ಯಾವಾಗ ಮಕ್ಕಳು ಬಂದು ಅವ್ರು ಸ್ಕೂಲ್ಗೆ ಹೋಗೋ ಟೈಮ್ ಆಗುತ್ತಲ್ಲ, ಆವಾಗ ವಾರ ಪೂರ್ತಿ ಒಂಥರ ಸರ್ಕಸಲ್ಲಿ ಕೆಲಸ ಮಾಡೋ ಥರ ಬೆಳಿಗ್ಗೆ ಎದ್ದೇಳಬೇಕು, ರೆಡಿ ಮಾಡಬೇಕು, ತಿಂಡಿ ಮಾಡಬೇಕು, ಕಳಿಸ್ಬೇಕು ಅನ್ನೋ ಟೆನ್ಷನಲ್ಲೇ ನಾವು ಓಡಾಡ್ತಾ ಇರ್ತೀವಿ. ಆದರೆ ಭಾನುವಾರ ಅನ್ನೋದ್ರ ಮಹತ್ವ ಖಂಡಿತ ನನ್ನ ಪ್ರಕಾರ ಎಲ್ಲ ತಾಯಂದ್ರಿಗೂ ಮಕ್ಕಳು ಸ್ಕೂಲ್ಗೆ ಹೋಗಿ ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಾಗಿರುತ್ತೆ. ಹಾಗಾಗಿ ಭಾನುವಾರ ಅನ್ನೋದು ಪ್ರತಿ ಗೃಹಿಣಿಯರಿಗೂ ಅಥವಾ ತಾಯಂದಿರಿಗೂ ಒಂದು ವರದಾನ ಅಂತಲೇ ಹೇಳ್ತೀನಿ. ಸೊ ಈ ದೃಷ್ಟಿಯಿಂದ ಯಾರೆಲ್ಲ ತಾಯ್ದಿರಿದ್ದೀರಾ ಅವ್ರಿಗೆಲ್ಲ ನನ್ನ ಕಡೆಯಿಂದ ಹ್ಯಾಪಿ ವೀಕೆಂಡ್ ಆ್ಯಂಡ್ ಹ್ಯಾಪಿ ಸಂಡೇ. ಆದರೆ ನನಗೆ ಈ ಸಂಡೇ ಸ್ವಲ್ಪ ಕೆಲಸ ಜಾಸ್ತಿನೇ ಇತ್ತು. ಯಾಕೆಂದರೆ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ. ಸೊ ದಿನ ಸ್ವಲ್ಪ ಕ್ಲೀನ್ ಮಾಡ್ಕೊತಾನೆ ಇದ್ದೆ. ಬಟ್ ನನ್ನ ಆರೋಗ್ಯ ಅಷ್ಟು ಸರಿ ಇಲ್ದಿದ್ರಿಂದ ಅಷ್ಟು ಬೇಗ ನನಗೆ ಮನೆ ಕ್ಲೀನ್ ಮಾಡೋಕ್ಕಾಗಲಿಲ್ಲ. ಸೊ ಸಂಡೇ ಒಂದು ದಿವಸ ಚಾನ್ಸ್ ಏನಕ್ಕಪ್ಪ ಅಂದರೆ ಹಸ್ಬೆಂಡ್ ಇರ್ತಾರೆ, ಮಕ್ಕಳು ಇರ್ತಾರೆ. ಸೊ ನಾವೊಬ್ಬರೇ ಯಾಕೆ ಇದು ಮಾಡಬೇಕಲ್ವಾ. ಸೊ ಅವ್ರನ್ನೂ ಸ್ವಲ್ಪ ಹೆಲ್ಪ್ ತೊಗೊಂಡು ಕೆಲಸ ಮಾಡಿಬಿಡೋಣ ಬೇಗ ಅಂಥೇಳಿ ಯೂಶ್ವಲಿ ನಾನು ಎದ್ದೇಳೋ ಟೈಮ್ಗಿಂತ ಸ್ವಲ್ಪ ಮುಂಚೆನೇ ಇದ್ದೆ. ಸೊ ಫೇಸ್ ವಾಶ್ ಮಾಡಿ ಫ್ರೆಶ್ ಅಪ್ ಆಗೋಣ ಅಂತ ಹೋದೆ. ಬಟ್ ಹಿಂದಿನ ದಿವಸ ಎಲ್ಲ ಮನೆ ಕ್ಲೀನ್ ಮಾಡೋ ಕೆಲಸದಾಗ ಇರೋ ಬಾಡಿ ಪೇನ್ಗೆ ಬಿಸಿ ಸ್ನಾನ ಮಾಡಿದ್ರೇ ಇವತ್ತು ಕೆಲಸ ಮಾಡೋಕ್ಕೆ ಎನರ್ಜಿ ಬರುತ್ತೆ ಅನ್ನಿಸ್ತು. ಸೊ ನಾನು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟು ಕೆಳಗಡೆ ಬಂದು ನಾನು ಫಸ್ಟ್ ಮಾಡೋ ಕೆಲಸನೇ ಗೊತ್ತಿರೋ ಹಾಗೆ ಬಿಸಿನೀರು ಕುಡಿತೀನಿ. ಹಾಗೆ ಹಸ್ಬೆಂಡ್ಗೆ ಒಂದು ಲೋಟ ಕಾಫಿ. ಅದು ಬಿಸಿನೀರು ಬಾಡಿ ಒಳಗೆ ಹೋದ್ಮೇಲೆ ಸ್ವಲ್ಪ ಎನರ್ಜಿ ಬರುತ್ತೆ. ಏಕೆಂದರೆ ಇವಾಗ ಇರೋ ಮೈಸೂರು ವೆದರ್ಗೆ ತಣ್ಣಗಂತೂ ಏನು ಮುಟ್ಟೋಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ನಾನು ಚಾಲೆಂಜ್ ಮಾಡ್ತೀನಿ. ಯಾಕೋ ಗೊತ್ತಿಲ್ಲ, 2 ದಿವಸಕ್ಕೆ ಮುಂಚೆ ಚೆನ್ನಾಗಿ ಬಿಸಿಲಿತ್ತು, ಚೆನ್ನಾಗಿ ಅನ್ನಿಸ್ತಾ ಇತ್ತು. ಇವಾಗ ಒಂದು 2 ಡೇಸಿಂದ ತುಂಬ ಹಿಮ ಆಗ್ತಿದೆ. ಸಂಕ್ರಾಂತಿ ಹಬ್ಬ ಹತ್ತಿರ ಬರ್ತಾ ಈ ಥರ ಆಗೋದು ಸಾಮಾನ್ಯ ಅಂದ್ಕೋತೀನಿ. ಹಾಗಾಗಿ ನಾನು ಯೂಶ್ವಲ್ ಬಿಸಿನೀರು ಕುಡಿದ್ಬಿಟ್ಟು ಹೊರಗಡೆ ಬಂದೆ. ಹೊರಗಡೆ ನೀವು ನೋಡ್ಬೋದು ಎಷ್ಟು ಚಳಿ ಇದೆ ಅಂತ. ನೀರಲ್ಲಿ ಕೈ ಇಡೋದಕ್ಕೆ ನಿಜವಾಗ್ಲೂ ಮನಸ್ಸು ಬರಲ್ಲ. ಬಟ್ ಏನು ಮಾಡೋದು, ಇದೆಲ್ಲ ರೆಗ್ಯುಲರ್ ಡ್ಯೂಟಿ ಮಾಡಲೇಬೇಕು. ಹಾಗಾಗಿ ನಾನು ಫಸ್ಟು ಹೊರಗಡೆ ತೊಳೆದ್ಬಿಟ್ಟು ರಂಗೋಲಿ ಹಾಕಿದ್ರೆ ಬೇಸಿಕ್ ಡೈಲಿ ಮಾಡೋ ಏನು ಕೆಲಸ ಇರುತ್ತಲ್ಲ ಅದು ಒಂದು ರೀತಿ ಆದಂಗೆ. ಯಾರು ಬೇಕಾದ್ರೂ ಲೀವ್ ತಗೋಬೋದು ಅಥವಾ ಚಳಿ ಆಗಲ್ಲ ಅಂತ ಮಲಗ್ಬೋದು. ಬಟ್ ನಮಗೆ ಅದೇನೋ ಆ ಥರ ತಗೋಬೇಕಂತ ಮನಸ್ಸು ಬರೋದಿಲ್ಲ. ಅದು ಮಾಡಿ ಅಭ್ಯಾಸ ಆಗಿರೋದ್ರಿಂದ ತಾನಾಗೆ ತನ್ನ ಮನಸ್ಸು ಈ ಕಡೆ ಎಳ್ಕೊಂಡು ಬರುತ್ತೆ. ಸೊ ಏನಪ್ಪ ಇಷ್ಟೊಂದು ನೀರು ಹಾಕಿ ಎಲ್ಲ ಇದು ಮಾಡ್ತಾಳೆ ಅಂತ ದಯವಿಟ್ಟು ಯಾರು ಅಂದ್ಕೋಬೇಡಿ. ಯಾಕೆಂದರೆ ನಾನು ದಿನ ತೊಳೆಯೋದ್ರಿಂದ ಅಷ್ಟು ಏನು ಡಸ್ಟ್ ಆಗಲಿ ಇದಾಗಿರೋದಿಲ್ಲ. ಜಗ್ಗಲ್ಲಿ ತಗೊಂಡು ಹಾಕೋಕ್ಕೆ ತುಂಬ ಟೈಮ್ ತಗೊಳ್ತಾ ಇತ್ತು ನನಗೆ. ಡೈಲಿ ಸ್ಕೂಲ್ ಇದ್ದಾಗ ಈ ಕೆಲಸ ಮಾಡೋಕ್ಕೆ 1/2 ಅವರ್ ಹಿಡಿತಾ ಇತ್ತು. ಹಾಗಾಗಿ ಬೇಗ ಆಗಲಿ ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಪೈಪ್ ಸೆಟ್ ಮಾಡ್ಕೊಂಡಿದ್ದೀನಿ. ಹಾಗಂತ ನೀರಂತೂ ನಾನು ಗ್ಯಾರಂಟಿ ಜಾಸ್ತಿ ವೇಸ್ಟ್ ಮಾಡೋದಿಲ್ಲ. ಜಗ್ಗಲ್ಲಿ ಏನು ಹಾಕ್ತೀನಲ್ಲ ಅದನ್ನೇ ಪೈಪಲ್ಲಿ ಬೇಗ ಹಾಕಿ ಗುಡಿಸ್ಬಿಡ್ತೀನಿ. ಸೊ ಅಲ್ಲಿಗೆ ನನಗೆ ಟೈಮ್ ತುಂಬ ಸೇವ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಥರ ನಾನು ಮಾಡ್ಕೊಂಡಿದ್ದೀನಿ. ಅಲ್ಲಿ 2 ಟೊಮೊಟೊ ಗಿಡಗಳು ನೋಡ್ಬೋದು ನೀವು. ಒಂದು ಟೊಮೊಟೊ ಯಾವಾಗೋ ತಂದಿದ್ದು ಹಾಳಾಗಿತ್ತು. ನಾನು ಜಸ್ಟ್ ಅಲ್ಲಿ ಹಾಕಿದೆ ಅಷ್ಟೇ. ನೋಡಿದ್ರೆ ಅಷ್ಟು ದೊಡ್ಡ ಗಿಡ ಆಗಿ ಇವಾಗ ಹಣ್ಣು ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ. ಸೊ ನಾವೇನೋ ಒಂದು ಈ ಥರ ಚಿಕ್ಕ ಪುಟ್ಟದ್ದು ನಾವು ಮಾಡ್ತೀವಿ ಅಂತ ಅಂದಾಗ ಅಥವಾ ನಾವು ಬೆಳೀತಾ ಇದ್ದೀವಿ ಅನ್ನಿಸ್ದಾಗ ಆ ಕೊಡೋ ಖುಷಿ ಇರುತ್ತಲ್ಲ, ಅದು ನಿಜ ನಾವು ದುಡ್ಡು ಕೊಟ್ಟು ತಂದರೂ ಸಿಗೋದಿಲ್ಲ. ನನಗೆ ಈ ಥರ ಸಣ್ಣ ಪುಟ್ಟ ಖುಷಿಲೇ ತುಂಬ ಖುಷಿ ಸಿಗುತ್ತೆ. ಸೊ ಇದು ಹೊರಗಡೆ ಕೆಲಸ ಆಯಿತು. ಇಷ್ಟರಲ್ಲಿ ನನ್ನ ಬಾಡಿಲಿ ಎನರ್ಜಿ ಫುಲ್ ಡೌನ್ ಆಗಿ ಕೋಲ್ಡ್ ಆಗಿದೆ. ಸೊ ಈಗ ಒಳಗಡೆ ಹೋಗಿದ ತಕ್ಷಣ ಫಸ್ಟ್ ನಾನು ಬಿಸಿಯಾಗಿ ಏನಾದರೂ ತಗೋಬೇಕಾಗತ್ತೆ. ಇಲ್ಲಾಂದರೆ ಗ್ಯಾರಂಟಿ ಕೆಲಸ ಮಾಡೋಕ್ಕಾಗೋದೇ ಇಲ್ಲ. ಸೊ ನಾನು ಫಸ್ಟು ಬಂದ ತಕ್ಷಣ ಮಾಡೋದೇ ಒಂದು ಗ್ಲಾಸ್ ಹಾಲು ಕುಡಿತೀನಿ.
ಆ್ಯಕ್ಚುಲಿ 30 ಕ್ರಾಸ್ ಮಾಡಿರೋಂಥ ಹೆಣ್ಮಕ್ಳು ಯಾರು ಇರ್ತಾರಲ್ಲ, ಮಾರ್ನಿಂಗ್ ಟೈಮು ಒಂದೊಂದು ಗ್ಲಾಸ್ ಹಾಲು ಕುಡಿಯೋದು ತುಂಬ ಇಂಪಾರ್ಟೆಂಟು. ಕ್ಯಾಲ್ಶಿಯಮ್ ಎಲ್ಲ ಕಮ್ಮಿ ಆಗೋವಂಥ ಇರುತ್ತೆ. ಹಾಗಾಗಿ ಲೇಡೀಸ್ ಎಲ್ಲರೂ ತಮ್ಮ ಬಗ್ಗೆ ಕೇರ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟು. ಒಂದು ಗ್ಲಾಸ್ ಹಾಲು ತಗೊಳ್ಳೋದ್ರಿಂದ ತುಂಬಾ ಯೂಸ್ ಆಗುತ್ತೆ. ಸೊ ಇವತ್ತು ಸಂಡೇ, ಮಕ್ಕಳು ತುಂಬ ಲೇಟಾಗಿ ಎದ್ದೇಳ್ತಾರೆ ಅಂತ ಅಂದ್ಕೊಂಡೆ. ನೋಡಿದ್ರೆ ಅವ್ರು ಇವತ್ತೇ ಬೇಗ ಎದ್ದು ಬಂದಿದ್ದಾರೆ. ಅದರಲ್ಲೊಂದು ಚಿಕ್ಕ ಮಗಳು ಎದ್ದಿದ್ದೆ ನನಗೆ ಆಶ್ಚರ್ಯ. ಈಗ ಎದ್ದೇಳೋಕ್ಕೆ ಮುಂಚೆ ನಾನು ಸ್ವಲ್ಪ ಕ್ಲೀನಿಂಗ್ ಕೆಲಸ ಮುಗಿಸೋಣ ಅಂದ್ಕೊಂಡೆ. ಸೊ ನೋಡಿದ್ರೆ ಎದ್ದು ಬಂದರು. ಸರಿ, ಓಕೆ ಬನ್ನಿ, ನೀವು ಬಂದು ಸಿಗಾಕೊಂಡು ನಾನೇನು ಮಾಡೋಕ್ಕಾಗುತ್ತೆ ಅಲ್ವಾ. ಹಾಗಾಗಿ ನಾನು ಅದೇ ಅಂದ್ಕೊಂಡು ಸುಮ್ಮನೆ. ಆಲ್ಮೋಸ್ಟ್ ನಾನು ಕಿಚನ್ನು, ರೂಮ್ಸು ಎಲ್ಲ ಕಡೆ ಮುಗಿಸಿದ್ದೆ. ಬಟ್ ಹಾಲೊಂದು ಕೊನೆಯಲ್ಲಿ ಮಾಡೋಣ ಅಂತ ಬಿಟ್ಟಿದ್ದೆ ಅಷ್ಟೇ. ಸೊ ನೋಡಿ, ಹಾಲು ಹೀಗಿದೆ. ಈ ಹಾಲೊಂದು ಕ್ಲೀನ್ ಮಾಡಿಬಿಟ್ರೆ, ಆ ಟಿ ವಿ ಇಟ್ಟಿಟ್ಟಿರೋ ಜಾಗ 2 ಕಿಟಕಿಗಳು ಕ್ಲೀನ್ ಮಾಡಿ ಒರೆಸ್ಬಿಟ್ರೆ ನಂದು ಫೈನಲ್ಲು ಮನೆ ಕ್ಲೀನಿಂಗ್ ಮುಗ್ದೋಗುತ್ತೆ. ಹಾಗಂತ ಯಾವಾಗ ಕ್ಲೀನ್ ಮಾಡೋದೇ ಇಲ್ಲ ಅಂತಲ್ಲ. ದಿನ ನಾವು ಕಸ ಗುಡಿಸ್ಬೇಕಾರೆ, ಇದು ಮಾಡ್ಬೇಕಾದ್ರೆ ಕಿಟಕಿ ಒರೆಸೋದು, ಇದು ಮಾಡೋದು ಎಲ್ಲ ಮಾಡ್ತಿರ್ತೀವಿ. ಬಟ್ ಹಬ್ಬ ಅಂತ ಬಂದಾಗ ಅದೊಂದು ಮನಸ್ಸಿಗೆ ಎಕ್ಸ್ಟ್ರಾ ಸಮಾಧಾನ ಅಷ್ಟೇ. ಸೊ ಹಬ್ಬದ ಕ್ಲೀನಿಂಗ್ ಅಂತ ನಾವು ಚಿಕ್ಕವರಿದ್ದಾಗ ಇದೆಲ್ಲ ಕೆಲಸನ ನಮ್ಮ ತಾಯಂದರು ಮಾಡೋದನ್ನು ನೋಡಿ ಬೆಳೆದಿರ್ತೀವಿ. ಅದರಿಂದನೇ ಏನೋ ಗೊತ್ತಿಲ್ಲ, ನಾವು ತಾಯಿಯಂದ್ರಾದಾಗ ಅಥವಾ ನಮಗೆ ಅಂತ ಒಂದು ರೆಸ್ಪಾನ್ಸಿಬಿಲಿಟಿ ಬಂದಾಗ ಅದರಿಂದ ಹಿಂದೆ ಸರಿಯೋಕ್ಕೆ ಸಾಧ್ಯನೇ ಇಲ್ಲ. ಏಕೆಂದರೆ ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಕಲಿತಿರ್ತಾರೆ. ಸೊ ಅದಕ್ಕೋಸ್ಕರನಾದ್ರೂ ನಮ್ಮ ಕಲ್ಚರ್ನ ಪಾಸ್ ಮಾಡಬೇಕು, ನೆಕ್ಸ್ಟ್ ಜನ್ರೇಷನ್ಗೆ ಏನೇನು ಇರುತ್ತೆ ಅನ್ನೋದನ್ನು ತಿಳ್ಕೊಡ್ಬೇಕು ಅನ್ನೋದು ನಮ್ಮ ಮೈಂಡಲ್ಲಿ ಅದಾಗದೇ ಬರುತ್ತೇನೋ ಗೊತ್ತಿಲ್ಲ. ಹಾಗಾಗಿ ನಾವು ಅದರಿಂದ ಹಿಂದೆ ಸರಿಯೋಕ್ಕಾಗೋದೇ ಇಲ್ಲ. ಆದರೂ ಸಂಕ್ರಾಂತಿ ಹಬ್ಬ ಅಂದರೆ ನನಗೆ ನೆನಪಾಗೋದು ಚಿಕ್ಕ ವಯಸ್ಸಲ್ಲಿ ಈ ಹಸುಗಳನ್ನೆಲ್ಲ ತೊಳಿತಾಯಿದ್ರು, ಅವಾಗ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು. ಈಗಿನ ಕಾಲದ ಮಕ್ಕಳಿಗೆ ಅವೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಬಿಡಿ. ಅದರಲ್ಲೂ ಸಿಟಿಲಿರೋ ಮಕ್ಕಳಿಗಂತೂ ಸಾಧ್ಯನೇ ಇಲ್ಲ. ಅದೊಂದು ಕೊರಗು ನನ್ನಲ್ಲಿದೆ. ನಾವೇನೇನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿ ಬೆಳೆದ್ವಲ್ಲ, ಅದನ್ನೆಲ್ಲ ಈ ಮಕ್ಕಳು, ಈ ಜನ್ರೇಷನವರು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಆಗ್ತಾನೇ ಇಲ್ಲ. ಈ ಕಾಲದ ಮಕ್ಕಳಿಗೆ ಹಬ್ಬ ಅಂದರೆ ಫಸ್ಟ್ ನೆನಪಾಗೋದೇನು ಹೇಳಿ, ಸ್ಕೂಲ್ 1 ದಿವಸ ರಜಾ ಇರುತ್ತೆ, 1 ಡೇ ಲೀವ್ ಸಿಗುತ್ತೆ, ಆರಾಮಾಗಿ ಮನೇಲಿ ಇರ್ಬೋದು, ಅಷ್ಟೇ ಅವ್ರಿಗೆ ಬರುತ್ತೆ ಹೊರತು ಈ ಥರದ ಎಕ್ಸ್ಪೀರಿಯೆನ್ಸ್ ಎಲ್ಲ ತಗೊಳ್ಳೋಕ್ಕೆ ಆಗ್ತಿಲ್ಲ. ಕೆಲವು ಮಕ್ಕಳಿಗೆಲ್ಲ ಯಾರಿಗೆ ಈ ಥರ ಚಾನ್ಸ್ ಎಲ್ಲ ಸಿಗುತ್ತೆ, ನನ್ನ ಪ್ರಕಾರ ಅವೆಲ್ಲ ಲಕ್ಕಿ ಅಂತಲೇ ಹೇಳ್ತೀನಿ. ಸೊ ನಮ್ಮ ಮಕ್ಕಳಿಗಂತೂ ಇದನ್ನು ಚಾನ್ಸ್ ನಾವು ಕೊಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ನೋಡೋಣ, ಮುಂದೆ ಒಂದು ದಿವಸ ಯಾವಾಗಾದ್ರು ಈ ಥರ ಚಾನ್ಸ್ ಸಿಕ್ಕಿದ್ರೆ ಗ್ಯಾರಂಟಿ ನಾನು ಈ ಥರ ಎಕ್ಸ್ಪೀರಿಯೆನ್ಸ್ ನನ್ನ ಮಕ್ಕಳು ತಗೊಳ್ಳೋದ್ರಲ್ಲಿ ನಾನು ಹಿಂದೆ ಸರಿಯೋದೇ ಇಲ್ಲ. ನಮಗೆಲ್ಲ ಆವಾಗ ಚಿಕ್ಕ ವಯಸ್ಸಲ್ಲಿ ಹೊಸ ಬಟ್ಟೆ ಯಾವಾಗ ಸಿಗ್ತಿತ್ತು ಹೇಳಿ, ಒಂದು ಯುಗಾದಿಗೆ, ಒಂದು ಗೌರಿ ಹಬ್ಬಕ್ಕೆ, ಒಂದು ದೀಪಾವಳಿಗೆ, ಇಲ್ಲಾಂದರೆ ಹುಟ್ಟಿದ ಹಬ್ಬಕ್ಕೆ. ಇಷ್ಟು ದಿವಸ ಮಾತ್ರ ಸಿಗ್ತಾಯಿತ್ತು. ಸಂಕ್ರಾಂತಿ, ಶಿವರಾತ್ರಿ ಇದಕ್ಕೆಲ್ಲ ನಮಗೆ ಬಟ್ಟೆ ಕೊಡಿಸಿದ ನೆನಪೇ ಇಲ್ಲ ನಮಗೆಲ್ಲ ಆವಾಗ ಹಬ್ಬ ಬಂತು ಅಂದರೆ ಈ ಎಕ್ಸೈಟ್ಮೆಂಟ್ ಜಾಸ್ತಿ ಇರ್ತಾಯಿತ್ತು. ಹೊಸ ಬಟ್ಟೆ ಸಿಗುತ್ತೆ, ಹೊಸ ಬಟ್ಟೆ ಹಾಕ್ಕೋಬೋದು ಅಂತ. ನನ್ನ ಪ್ರಕಾರ ಈ ಕಾಲದ ಮಕ್ಕಳಿಗೆ ಅದು ಕೂಡ ಕಮ್ಮಿ ಆಗಿದೆ. ಯಾಕೆಂದರೆ ಇವಾಗೆಲ್ಲ ಆನ್ಲೈನ್ ಶಾಪಿಂಗ್ ಜಾಸ್ತಿ ಆಗಿಬಿಟ್ಟಿದೆ. ಇದು ಆಫರ್ ಇದೆ, ಅದು ಆಫರ್ ಇದೆ ಅಂದ್ಕೊಂಡು ನಾವು ತರಿಸ್ತಾ ಇರ್ತೀವಿ, ಕೊಡ್ತಾ ಇರ್ತೀವಿ. ಸೊ ಅವ್ರಿಗೆಲ್ಲ ಹೊಸ ಬಟ್ಟೆ ಅನ್ನೋದು ಒಂದು ಕಾಮನ್ ಥಿಂಗ್ ಆಗಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಬಟ್ ನಮ್ಗೆ ಆ ರೀತಿ ಇರಲಿಲ್ಲ. ಏನು ನಾವು ದೀಪಾವಳಿಗೆ ತಗೋತಾ ಇದ್ವಲ್ಲ, ಅವತ್ತು ಹಾಕ್ಕೊಂಡಿದ್ದ ಬಟ್ಟೆ ನೆಕ್ಸ್ಟ್ ನಮ್ಗೆ ಯಾವಾಗ ಚಾನ್ಸ್ ಸಿಗ್ತಿತ್ತು ಅಂದರೆ ಅದು ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೀರಕ್ಕೆ ಹೋಗೋ ಟೈಮಲ್ಲಿ ಮಾತ್ರನೇ ಸಿಗ್ತಿತ್ತು. ಸೊ ಹಬ್ಬ ಅನ್ನೋದು ಅದೊಂದು ಎಕ್ಸೈಟ್ಮೆಂಟ್ಗೆ ಜಾಸ್ತಿ ಕಾರಣ ಆಗ್ತಿತ್ತು ನನಗಂತೂ. ಸೊ ಇದೇ ಥರ ಎಕ್ಸ್ಪೀರಿಯೆನ್ಸ್ 90s ಕಿಡ್ಸ್ ಮಾಡಿರ್ತೀರಂತ ನಾನು ಅನ್ಕೋತೀನಿ. ಬಟ್ ಈಗಿನ ಕಾಲದ ಮಕ್ಳಿಗೆ ಹಾಗಲ್ಲ. ನಾವೇ ಅಲ್ಲಿ ಇಲ್ಲಿ ಮಾಲ್ಗಳಿಗೆ ಹೋದಾಗ ಅಲ್ಲಿ ಆಫರ್ ಇದೆ, ಇಲ್ಲಿ ಆಫರ್ ಇದೆ ಅಂತೇಳ್ಬಿಟ್ಟು ತಂದು ಕೊಡ್ತೀವಿ. ಸೊ ಅದರಿಂದ ಮಕ್ಕಳಿಗೆ ಅದು ಒಂದು ಕಾಮನ್ ಥಿಂಗ್ ಅಂತಲೇ ಅನ್ನಿಸ್ಬೋದು. ನಾನು ಇದೆಲ್ಲ ಯೋಚನೆ ಮಾಡ್ತಾ ಇರ್ತೀನಿ. ಸೊ ಎಷ್ಟು ಜನಕ್ಕೆ ಇದೆಲ್ಲ ಸರಿ ಅನಿಸುತ್ತೆ ಅಥವಾ ಬೇರೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಈ ಕಿಟಕಿಗಳು ಮಾತ್ರ ಯಾವಾಗಲೂ ಈ ರೀತಿ ಓಪನ್ ಮಾಡಿ ಕ್ಲೀನ್ ಮಾಡೋದು ರೇರೆ. 1 ಮಂತಿಗೆ ಒಂದ್ಸಲ, 2 ಮಂತ್ಸ್ಗೆ ಒಂದ್ಸಲ ಮಾಡ್ತೀವಿ ಅಷ್ಟೇ. ನಾರ್ಮಲಾಗಿ ಮನೆ ಒಳಗಡೆಯಿಂದ ಕ್ಲೀನ್ ಮಾಡ್ಕೊಂಡಿರ್ತೀವಿ. ಸೊ ಇದೆಲ್ಲ ಕ್ಲೀನ್ ಮಾಡೋದಕ್ಕೆ ಹಬ್ಬ ಅನ್ನೋದು ನೆಪ ಒಂದು ಬರೋದು ತುಂಬ ಒಳ್ಳೆಯದೇ ಅನಿಸುತ್ತೆ ನನಗೆ. ಆ ನೆಪದಲ್ಲಾದ್ರೂ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡ್ತಿರ್ತೀವಿ. ಸೊ ನನ್ನ ಮಗಳು ಇವಾಗೆಲ್ಲ ನಂಗೆ ಸ್ವಲ್ಪ ಕೆಲಸದಲ್ಲಿ ಈ ಥರ ಸಣ್ಣ ಪುಟ್ಟಲ್ಲಿ ಹೆಲ್ಪ್ ಮಾಡೋಕ್ಕೆ ಬರ್ತಾಳೆ. ಸೊ ಅವಳು ಹೆಲ್ಪ್ ಮಾಡೋಕ್ಕೆ ಬಂದಳು ಅಂದಾಗ ಚಿಕ್ಕ ಮಗಳಿಗೆ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಅವಳು ಮಾಡಿಲ್ಲ ಅಂದ್ರೂ ಕಾಂಪಿಟೇಷನ್, ಅವಳು ಮಾಡಿಲ್ಲ ನಾನು ಯಾಕೆ ಮಾಡಲಿ, ಅವಳು ಮಾಡ್ತಾಯಿದ್ದಾಳೆ ಅಂದ್ರೂ ಕಾಂಪಿಟೇಷನ್, ಅವಳು ಮಾಡ್ತಿದ್ದಾಳೆ ನಾನು ಮಾಡಬೇಕು ಅಂತ.
ಸೊ ಎಷ್ಟು ಜನದ ಮನೇಲಿ ಈ ಥರ ಆಗುತ್ತೆ ಅಂತ ಹೇಳಿ. ಯಾಕೆಂದರೆ ನಾನು ಚಿಕ್ಕವಳಿದ್ದಾಗ ನಮ್ಮ ಮನೇಲಿ ಇದು ನಡೀತಾ ಇರಲಿಲ್ಲ. ಯಾಕೆಂದರೆ ನನಗಿದ್ದಿದ್ದು ಒಬ್ಬನೇ ಅಣ್ಣ. ಸೊ ನನ್ನ ಡಿಪಾರ್ಟ್ಮೆಂಟ್ ಬೇರೆ, ಅವ್ನ ಡಿಪಾರ್ಟ್ಮೆಂಟ್ ಬೇರೆ ಆಗ್ತಿದ್ದರಿಂದ ಅವನ ಮೇಲೆ ಯಾವ ವಿಷಯದಲ್ಲೂ ನನಗೆ ಕಾಂಪೀಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ನಾನು ಕಾಂಪೀಟ್ ಮಾಡೋಕ್ಕೆ ಹೋದರೆ ಅಮ್ಮ ನೀನು ಹುಡುಗಿ ಅಲ್ವಾ, ಹುಡುಗ ಅಲ್ವಾ, ನೀನು ಇದು ಮಾಡಬೇಕು, ಅವ್ನು ಅದು ಮಾಡಬೇಕು ಅನ್ನೋ ರೀತಿಯಲ್ಲಿ ಸಮಾಧಾನ ಮಾಡಿಬಿಡ್ತಾಯಿದ್ರು. ನಮ್ಮ ಮನೇಲಿ ಇಬ್ಬರು ಒಂದೇ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಈ ರೀತಿ ಕ್ಲಾಶಸ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಹಾಗೋ ಹೀಗೋ ಅರ್ಧ ಕ್ಲೀನಿಂಗ್ ಮುಗೀತು. ಸೊ ಫಸ್ಟ್ ಈ ಕಡೆ ಡಸ್ಟ್ ಎಲ್ಲ ಒಂದು ಕಡೆ ತೆಗೆದು ಬಿಡೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ನಾವು ದಿನ ಎಷ್ಟೇ ಕ್ಲೀನ್ ಮಾಡ್ತಾಯಿದ್ರು ಡೀಪ್ ಕ್ಲೀನ್ ಅಂತ ಮಾಡಿದಾಗ ಆ ಸಿಗೋ ತೃಪ್ತಿನೇ ಬೇರೆ. ಯಾಕೆಂದರೆ ನಮಗೆ ಗೊತ್ತಿಲ್ಲದೆ ನಮ್ಮ ಕಣ್ಣಿಗೆ ಕಾಣದೆ ಇಷ್ಟು ಡಸ್ಟ್ ಇದೆಯಾ, ಇಷ್ಟು ಕಸ ಇದೆಯಾ ಅಂತ ನೋಡಿದಾಗ ನಮಗೇನೆ ಆಶ್ಚರ್ಯ ಆಗುತ್ತೆ. ಸೊ ಉಳಿದಿರೋ ಅಂಥ ಮೇನ್ ಪಾರ್ಟ್ ಅಂದರೆ ಈ ಟಿ ವಿ ಯೂನಿಟ್ನ ಕ್ಲೀನ್ ಮಾಡೋ ಅಂಥದ್ದು. ಸೊ ಅದಕ್ಕೂ ನೋಡಿ ಹೇಗೆ ಒಬ್ಳಾದ್ಮೇಲೆ ಒಬ್ಬಳು ಕಾಂಪಿಟೇಷನಲ್ಲಿ ಬಂದು ಇದು ಮಾಡ್ತಿದ್ದಾರೆ ಅಂತ. ಸೊ ಹೇಗೋ ನನಗೇನು ನನ್ನ ಕೆಲಸ ಬೇಗ ಆದರೆ ಸಾಕು ಅನ್ನೋ ಥರ. ಸೊ ಇವರಿಬ್ಬರು ನಮ್ಮ ಮನೆಗೆ ಲಾಸ್ಟ್ ಇಯರ್ ಹೊಸದಾಗಿ ಸೇರ್ಕೊಂಡಂಥ ಮೆಂಬರ್ಸು. ನನ್ನ ಚಿಕ್ಕ ಮಗಳಿಗೆ ಈ ಬರ್ಡ್ಸ್ ಅಂದರೆ ತುಂಬ ಇಷ್ಟ, ಹಾಗಾಗಿ ತುಂಬ ಕೇಳ್ತಿದ್ಲು ಅಂತೇಳಿ ಲಾಸ್ಟ್ ಇಯರ್ ಅವಳ ಬರ್ಡೇಗೆ ಪ್ರೆಸೆಂಟ್ ಮಾಡಿದ್ವಿ. ಸೊ ಅವರು ಲಾಸ್ಟ್ ಇಯರಿಂದ ಅವರು ನಮ್ಮ ಮಕ್ಕಳು ಲಿಸ್ಟಲ್ಲಿ ಆ್ಯಡ್ ಆಗಿದ್ದಾರೆ. ಸೊ ನೋಡಿ, ಇವಳು ಚಿಕ್ಕ ವಯಸ್ಸಿನ ಫೋಟೋ ತೊಗೊಂಡು ತೋರಿಸ್ತಾಳೆ. ಇವಳೇನು ಕಮ್ಮಿ ಅಂತ ಅವಳು ಮಾಡಿರೋ ಕ್ರಾಫ್ಟ್ನ ತೋರಿಸ್ತಾ ಇದ್ದಾಳೆ. ದಿನ ನಮ್ಮ ಮನೇಲಿ ಇದೇ ನಡೀತಾ ಇರುತ್ತೆ. ನನಗಂತೂ ಇದು ಜಗಳನಲ್ಲಿ ನ್ಯಾಯ ತೀರ್ಮಾನ ಮಾಡೋದೇ ಒಂದು ದೊಡ್ಡ ಕೆಲಸ. ಬಟ್ ಕೆಲವೊಂದು ಸಲ ಅಷ್ಟೇ ಫನ್ನಿಯಾಗೂ ಇರುತ್ತೆ, ಅಷ್ಟೇ ಮೆಮೊರಿಯಾಗೂ ಇರುತ್ತೆ. ಎಲ್ಲ ತೆಗೆದಿಟ್ಟಾದಮೇಲೆ ಒಂದು ಕಡೆಯಿಂದ ನಾನು ಫಸ್ಟು ಡಸ್ಟ್ ತೆಗೆದುಬಿಟ್ಟೆ. ಇವಾಗ ಕೊಲಿನ ಹಾಕ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ. ಮನೆ ಕಟ್ಟಬೇಕಾದ್ರೆ ಆಸೆಗಳು ಜಾಸ್ತಿ ಇರುತ್ತೆ. ಹಿಂಗೆ ಕಟ್ಸ್ಬೇಕು, ಹಂಗೆ ಕಟ್ಸ್ಬೇಕು, ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು ಅಂತ ಎಲ್ಲ ಕೇಳಿ ಮಾಡಿಸ್ಕೊತೀವಿ. ಬಟ್ ಅದನ್ನು ಕೊನೆಯಲ್ಲಿ ಲೇಡಿ ನಾವೊಬ್ಬರೇ ಮೇಂಟೈನ್ ಮಾಡಬೇಕು ಅನ್ಬೇಕಾಗುತ್ತೆ ನೋಡಿ. ಅಯ್ಯೋ ದೇವರೇ, ಯಾಕಪ್ಪ ಬೇಕಿತ್ತು ಅನ್ನೋ ಥರ. ಸೊ ಏನೂ ಮಾಡೋಕ್ಕಾಗಲ್ಲ. ಸುಖ ಬೇಕು ಅಂದರೆ ಸ್ವಲ್ಪ ಕಷ್ಟನೂ ಪಡಬೇಕು, ಇಷ್ಟಪಟ್ಟಂಗೆ ಇರಬೇಕು ಅಂದರೆ ಸ್ವಲ್ಪ ಕಷ್ಟಪಡಬೇಕು. ನಾನಂತೂ ಮಂತ್ಲಿ ಒಂದ್ಸಂತೂ ಕ್ಲೀನ್ ಮಾಡೇ ಮಾಡ್ತೀನಿ. ಇವಾಗ ಹುಷಾರಿಲ್ಲದೆ ಇದ್ದಿದ್ದರಿಂದ ಸ್ವಲ್ಪ ಜಾಸ್ತಿ ಗ್ಯಾಪ್ ಆಗಿತ್ತು ಅಷ್ಟೇ, ಹಾಗಾಗಿ ಇವಾಗ ಕ್ಲೀನ್ ಆಯಿತು. ಆ್ಯಕ್ಚುಲಿ ಮನೆ ಕ್ಲೀನಾಗಿದ್ದರೆ ಒಂದು ರೀತಿ ಮನಸ್ಸು ಶಾಂತಿಯಾಗಿರುತ್ತೆ. ಎಷ್ಟು ಜನಕ್ಕೆ ಈ ಥರ ಅಂತ ನನಗೆ ಗೊತ್ತಿಲ್ಲ, ನನಗಂತೂ ಹಾಗೇ. ಮನೆ ಕ್ಲೀನಾಗಿದ್ದಷ್ಟು ನಾನು ತುಂಬ ಕಾಮಾಗಿರ್ತೀನಿ. ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಅಂದರೆ ಅದೇನೋ ಗೊತ್ತಿಲ್ಲ, ನನಗೆ ತುಂಬ ಟೆನ್ಷನ್ ಆಗ್ತಿರುತ್ತೆ. ತುಂಬ ಮನಸ್ಸು ಒಂಥರ ವಿಲವಿಲ ಅನ್ನೋ ಥರ ಫೀಲ್ ಆಗ್ತಿರುತ್ತೆ. ನಮ್ಮ ಹಸ್ಬೆಂಡ್ ಅಂತೂ ನನಗೆ ರೇಗಿಸ್ತಾನೆ ಇರ್ತಾರೆ, ನಿನಗೊಂದು ಕಾಯಿಲೆ ಅದು, ಫಸ್ಟ್ ಅದನ್ನು ಡಾಕ್ಟ್ರಿಗೆ ತೋರಿಸಿ ಟ್ರೀಟ್ಮೆಂಟ್ ತಗೋ ಅಂತ ಹೇಳ್ಬಿಟ್ಟು. ಸೊ ಏನೂ ಮಾಡೋಕ್ಕಾಗಲ್ಲ, ಅದು ಅಭ್ಯಾಸ ಆಗಿಬಿಟ್ಟಿದೆ. ಆಲ್ಮೋಸ್ಟು ಟಿಫನ್ ಟೈಮ್ ಆಗ್ತಿದೆ. ಬಟ್ ಕೆಲಸ ಮಾಡೋ ಬ್ಯುಸಿನಲ್ಲಿ ನಮಗೆ ಗೊತ್ತಾಗ್ತಾನೇ ಇಲ್ಲ. ಹೇಗೋ ನನ್ನ ಕೆಲಸ ಅಂತೂ ಮುಗೀತು. ನನಗೆ ಅದೇ ದೊಡ್ಡ ಖುಷಿ. ಹಬ್ಬ ಮಾಡೋದಕ್ಕೆ ಎಕ್ಸೈಟ್ಮೆಂಟ್ ಇವಾಗ ಜಾಸ್ತಿ ಆಗ್ತಾಯಿದೆ. ನನಗೆ ಮಾತ್ರ ಅಲ್ಲ, ನನ್ನ ಮಕ್ಕಳಿಬ್ರಿಗೂ ಅಷ್ಟೇ. ಅವರು ಏನೋ ಒಳ್ಳೆ ಮೂಡಲ್ಲಿ ಇದ್ದಿದ್ರು, ಅವರು ಬೇಗ ಹೆಲ್ಪ್ ಮಾಡಿದ್ರು ಅಲ್ವಾ. ಈಗ ದೊಡ್ಡದು ಗುಡಿಸೋದು ಒರೆಸೋದು ಏನೇ ಮಾಡ್ಬೋದು. ಈ ಚಿಕ್ಕ ಪುಟ್ಟದ್ದು ನೋಡಿ ಚಿಕ್ಕ ತರೋದು ಇಡೋದು ಇದೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ಪೇಷನ್ಸ್ ಬೇಕು. ಇದನ್ನೆಲ್ಲ ಅವ್ರು ಹೆಲ್ಪ್ ಮಾಡಿಬಿಟ್ರೆ ಇನ್ನೇನು ಕೆಲಸ ಇರುತ್ತಲ್ವ, ಬೇಗ ಮಾಡ್ಬೋದು. ಸೊ ಫೈನಲಿ ಮುಗೀತು ನೋಡಿ. ಇವಾಗ ಮನೆ ಎಷ್ಟು ಕ್ಲೀನಾಗಿದೆ ಅಂತ. ನನ್ನ ಹಬ್ಬದ ಕ್ಲೀನಿಂಗ್ ಇವತ್ತಿಗೆ ಫುಲ್ ಮುಗೀತು. ಈ ರೀತಿ ಇರೋದು ನೋಡೋದಕ್ಕೆ ನನಗೊಂದು ದೊಡ್ಡ ಸಮಾಧಾನ, ಮನಸ್ಸಿಗೆ ಏನೋ ಒಂಥರ ಖುಷಿ. ಅಷ್ಟಲ್ಲೇ ಟಿಫನ್ ಟೈಮ್ ಆಗಿತ್ತಾ. ಸೊ ಬನ್ನಿ ಲೇಟ್ ಮಾಡೋದೇ ಬೇಡ. ವೀಕ್ ಡೇಸ್ ಫುಲ್ಲು ನಾವೆಲ್ಲ ಎಷ್ಟು ಎಫರ್ಟ್ ಹಾಕಿ ಒಳ್ಳೊಳ್ಳೆ ತಿಂಡಿಗಳು ಮಾಡ್ತೀವಿ. ಬಟ್ ಆದರೂ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಈ ರೀತಿ ತಿಂಡಿಗಳೇ ತುಂಬ ಎಳೀತಾ ಇರುತ್ತೆ ಮನಸ್ಸಿಗೆ. ಸೊ ಇನ್ನೇನು ಸಂಡೇ ಬರುತ್ತೆ ಅನ್ನೋ 2 ಡೇಸಿಂದನೇ ಸ್ಟಾರ್ಟ್ ಮಾಡಿರ್ತಾರೆ. ಅಮ್ಮ ಇದೇ ಬೇಕಮ್ಮ, ಪ್ಲೀಸ್ ಅಮ್ಮ ಇದೇ ಮಾಡಿಕೊಡಮ್ಮ, ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ಸರಿ ಬಿಡು ಹೋಗಲಿ ಒಂದು ದಿವಸ ತಾನೇ ಅಂತ ಹೇಳ್ಬಿಟ್ಟು ನಾನು ಒಪ್ಕೋತೀನಿ. ನಾವು ಚಿಕ್ಕವರಿದ್ದಾಗ ಇದೆಲ್ಲ ನಮಗೆ ಗೊತ್ತಾಗ್ತಾನೆ ಇರಲಿಲ್ಲ ಬಿಡಿ. ಏನೋ ಒಂದು ಅಮ್ಮ ಮಾಡಿಕೊಡೋರು ತಿಂತಿದ್ವಿ ಅಷ್ಟೇ. ಆದರೆ ನಾವು ಚಿಕ್ಕವರಿದ್ದಾಗ ಹೆಲ್ತಿ ಫುಡ್ಡು, ಜಂಕ್ ಫುಡ್ಡು ಇವೆಲ್ಲ ನನಗಂತೂ ಸತ್ಯವಾಗ್ಲೂ ಕೇಳಿದ್ದೇ ನೆನಪಿಲ್ಲ. ಏಕೆಂದರೆ ಅವಾಗೆಲ್ಲ ನಮಗದೇನು ಸಿಗ್ತಾನೇ ಇರಲಿಲ್ಲ. ಮನೇಲಿ ಏನು ಮಾಡ್ತಾರೋ ಅಷ್ಟೇ. ಈ ಬ್ರೆಡ್ಡು ಬಿಸ್ಕೆಟ್ ಅಂತೂ ನನಗೆ ಗೊತ್ತಿರೋಂಗೆ ನನಗೆ ಸಿಗ್ತಾಯಿದ್ದು ಒಂದು ನಮ್ಮ ಮನೆಗೆ ರಿಲೇಟಿವ್ಸ್ ಬಂದಾಗ, ಇಲ್ಲ ನಾವು ಬೇರೆ ಮನೆಗೆ ಹೋದಾಗ, ಇಲ್ಲ ಜ್ವರ ಬಂದಾಗ, ಈ 3 ಟೈಮಲ್ಲಿ ಮಾತ್ರ ಅಷ್ಟೇ ನಮಗೆ ಸಿಗ್ತಾಯಿತ್ತು. ಆವಾಗೆಲ್ಲ ನನಗೆ ಇಷ್ಟು ಜಂಕ್ ಫುಡ್ ಕಾನ್ಸೆಪ್ಟ್ ಏನೂ ಗೊತ್ತಿರಲಿಲ್ಲ. ಬಟ್ ಇವಾಗ ಎಲ್ಲ ಕಡೆ ಅದೊಂಥರ ಎಚ್ಚರಿಕೆ ಅನ್ನೋ ಥರನೇ ಆಗಿಬಿಟ್ಟಿದೆ. ಹಾಗಾಗಿ ನಾನು ಆದಷ್ಟು ಅವಾಯ್ಡ್ ಮಾಡ್ತೀನಿ ಇದೆಲ್ಲ ಮಾಡೋದಕ್ಕೆ.
ಹಾಗಾಗಿ ನಾವೇನು ಮಾಡೋದು, ಕಳ್ತನ ಮಾಡೋದ್ರಲ್ಲ ಸ್ವಲ್ಪ ಕಮ್ಮಿ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ಸ್ಯಾಂಡ್ವಿಚ್ಚು ಇದೆಲ್ಲ ಕೇಳಿದಾಗ ನಾನೇನು ಮಾಡ್ತೀನಿ, ಈ ವೈಟ್ ಬ್ರೆಡ್ ಬದಲು ವೀಟ್ ಬ್ರೆಡ್ ಅಂತ ಬರುತ್ತಲ್ಲ, ಅಂದರೆ ಗೋಧಿ ಹಿಟ್ಟಲ್ಲಿ ಮಾಡಿರೋಂಥದ್ದು, ಸೊ ಅದನ್ನು ತಗೊಬಂದ್ಬಿಟ್ಟು ಅದರಲ್ಲೇ ಮಾಡಿಕೊಡ್ತೀನಿ. ಅಷ್ಟು ಮಾಡೋ ಬದಲು ಇಷ್ಟಾದರೂ ಮಾಡಿ ಅವ್ರಿಗೆ ಖುಷಿ ಪಡ್ಸೋಣ ಅನ್ನೋ ರೀತಿಯಲ್ಲಿ. ಸೊ ಸ್ಯಾಂಡ್ವಿಚ್ ಸಿಂಪಲ್ ರೆಸಿಪಿ, ಹಂಗಾಗಿ ನಾನೇನೇನು ತುಂಬ ಡೀಟೇಲಾಗಿ ತೋರಿಸ್ತಾ ಇಲ್ಲ. ಅವ್ರಿಗೆ ಸ್ಲೈಸ್ ಮಾಡಿ ಇಟ್ಟರೆ ತಿನ್ನೋದಿಲ್ಲ, ಟೊಮೊಟೊ ತೆಗೆದಿಡೋದು, ಈರುಳ್ಳಿ ತೆಗೆದಿಡೋದು ಎಲ್ಲ ಮಾಡ್ತಾರೆ. ಅದಕ್ಕೆ ನಾನೇನು ಮಾಡ್ತೀನಿ, ಟೊಮೊಟೊ, ಈರುಳ್ಳಿ, ಸೌತೆಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಪೆಪ್ಪರು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬ್ರೆಡ್ಡಿಗೆ ಫಸ್ಟು ಬಟರ್ ಹಾಕಿ ಟೋಸ್ಟ್ ಮಾಡ್ಕೊತೀನಿ. ಸೊ ಬೆಣ್ಣೆ ಒಳ್ಳೆಯದು, ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಅಂತ. ಸ್ವಲ್ಪ ಟೋಸ್ಟ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಚೀಸ್ನ ಕೆಳಗೆ ಮೇಲೆ ಹಾಕಿ ಮಧ್ಯ ಈ ಕಟ್ ಮಾಡ್ಕೊಂಡಿರೋ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು 2 ನಿಮಿಷ 3 ನಿಮಿಷ ಮಾಡಿದ್ರೆ ಸಾಕು. ಫ್ರೈ ಆದರೆ ಚೆನ್ನಾಗಿ ಆಗಿಬಿಡುತ್ತೆ. ಸೊ ಮೇಡಮ್ದಿರಿಗೆ ಅದು ಮಾತ್ರ ಸಾಕಾಗಲ್ಲ, ಅವ್ರಿಗೆ ಸಂಡೇ ಅಂದಮೇಲೆ ಸ್ಪೆಷಲ್ ಬೇಕಂತೆ. ಹಾಗಾಗಿ ಒಬ್ಳಿಗೆ ಆ್ಯಪಲ್ ಜ್ಯೂಸ್ ಬೇಕು, ಒಬ್ಳಿಗೆ ಆಮ್ಲೆಟ್ ಬೇಕು. ಒಬ್ಳಿಗೆ ಆಮ್ಲೆಟ್ ಬೇಡ, ಬಟ್ ಇನ್ನೊಬ್ಳಿಗೆ ಆಮ್ಲೆಟ್ ಬೇಕು. ಸೊ ನೋಡಿ ಹೆಂಗಿದೆ ಅಂತ, ಒಬ್ಬೊಬ್ಬರಿಗೆ ಒಂದೊಂದು ಥರ, ಏನೂ ಮಾಡೋಕ್ಕಾಗಲ್ಲ. ಯಾವ ಥರ ಒಂದೊಂದು ದಿವಸ ಅಲ್ವಾ, ಅವ್ರ ಖುಷಿನೇ ನಮ್ಮ ಖುಷಿ ಮಾಡಿಕೊಡೋದು. ಮೇನ್ ಡಿಮ್ಯಾಂಡ್ ನಮ್ಮ ಮನೇಲಿ ನನ್ನ ದೊಡ್ಡ ಮಗಳದೇ, ಈ ಥರನೇ ಬೇಕು, ಹಿಂಗೆ ಬೇಕು ಅನ್ನೋ ಥರ. ಹಾಗಾಗಿ ನಾನು ಅವಳಿಗೆ ಏನು ಬೇಕೋ ಸಂಡೇ ಟೈಮಲ್ಲಿ, ಅದು ಫ್ರೀ ಇರ್ತೀವಲ್ಲ, ಮೈಂಡು ಫ್ರೀ ಇರುತ್ತೆ, ಮಾಡಿಕೊಡ್ತೀನಿ. ನಮ್ಮ ಚಿಕ್ಕವಳು ಸಿಂಪಲ್ಲೇ, ಅವಳೇನು ಜಾಸ್ತಿ ಡಿಮ್ಯಾಂಡ್ ಮಾಡಲ್ಲ, ಏನು ಕೊಟ್ಟರು ಓಕೆ ನಡೆಯುತ್ತೆ. ಸೊ ಟಿಫನ್ ಎಲ್ಲ ಆಯಿತು. ಆದಮೇಲೆ ಸರಿ ಕಾರ್ಪೆಟ್ ಒಂದು ಬ್ಯಾಲೆನ್ಸ್ ಇತ್ತು, ಇದನ್ನ ಯಾಕೆ ಬಿಡೋಣ ಅಂತೇಳ್ಬಿಟ್ಟು ನಾನು ಫಸ್ಟ್ ಬಂದೆ ಮಾಡೋಣ ಅಂತ. ಇವರಿಬ್ಬರು ನೀರಲ್ಲಿ ಆಡೋಕ್ಕೆ ಚಾನ್ಸ್ ಸಿಗುತ್ತಲ್ಲ ಅಂತ ನಾವು ಹೆಲ್ಪ್ ಮಾಡ್ತೀವಿ ಅಂತ, ನೋಡಿ ಹೆಂಗೆ ಆಡ್ತಾ ಇದ್ದಾರೆ ಅಂತ. ಸೊ ಇದೆಲ್ಲ ಆದಮೇಲೆ ನನ್ನ ಹಸ್ಬೆಂಡ್ ಹೊರಗಡೆ ಹೋಗಿದ್ದಾಗ ವಾಟ್ರ್ ಮಿಲನ್ ತಂದರು. ವಾಟ್ರ್ ಮಿಲನ್ ನೋಡಿದ್ದೇ ತಡ, ನಮ್ಮಿಬ್ಬರು ಮಕ್ಳಿಗೂ ಅಷ್ಟು ಫೇವ್ರೆಟ್ ವಾಟ್ರ್ ಮಿಲನ್ ಅಂದರೆ. ನಾನು ಹಿಂದೆ ನಿಂತಿದ್ರು, ಅಮ್ಮ ಕಟ್ ಮಾಡಮ್ಮ ಕಟ್ ಮಾಡಮ್ಮ ಕಟ್ ಮಾಡಮ್ಮ ಅಂದ್ಕೊಂಡು, ಹಂಗಾಗಿ ಕಟ್ ಮಾಡಿ ಕೊಡ್ತಾಯಿದ್ದೀನಿ. ಸ್ವಲ್ಪ ಕೋಲ್ಡ್ ಇದೆ ಇಬ್ಬರಿಗೂ, ಬೇಡ ಅಂದರೆ ಕೇಳಲ್ಲ, ಏನು ಮಾಡೋದು. ಸೊ ಇಷ್ಟೆಲ್ಲ ಆದಮೇಲೆ ಇವತ್ತು ಸಿಂಪಲ್ಲಾಗಿಯೇ ಲಂಚ್ ರೆಡಿ ಮಾಡಿದ್ದೆ. ಮೊಟ್ಟೆ ಬಿರಿಯಾನಿ, ರೈತ ಮತ್ತು ವಾಟ್ರ್ ಮಿಲನ್ ಅಷ್ಟೇ. ಯಾಕೆಂದರೆ ನಾಳೆ ಹುಣ್ಣಿಮೆ ಹಬ್ಬ ಎಲ್ಲರೂ, ಅದರಿಂದ ಹೆಂಗೂ ಮನೆ ಕ್ಲೀನ್ ಮಾಡಿದ್ದೀವಿ. ಸೊ ನಾನ್ ವೆಜ್ ತಗೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಎಗ್ ಬಿರಿಯಾನಿ ಮಾಡಿದೆ. ತಿನ್ಕೊಂಬಿಟ್ಟು ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಸಿಟಿಗೆ ಬಂದಿದ್ದೀವಿ. ಏನಿಲ್ಲ, ನನಗೆ ಸಂಕ್ರಾಂತಿ ಹಬ್ಬ ಬಂದಾಗೆಲ್ಲ ಈ ರೀತಿ ಹಿತ್ತಾಳೆ ಪಾತ್ರೆನಲ್ಲೇ ಪೊಂಗಲ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಅದೇನಾಗುತ್ತೆ, ವರ್ಷ ಪೂರ್ತಿ ಮರ್ತೋಗುತ್ತೆ. ಇನ್ನೇನು ಹಬ್ಬ ಹತ್ರ ಬಂತು ಅಂದಾಗ ನೆನಪಾಗುತ್ತೆ ತಗೋಬೇಕು ಅಂತ. ನಾನು 2-3 ಸಲ ಬಂದು ನೋಡಿದಾಗ ನನಗೆ ಸಿಗಲ್ಲ ಸೈಜು, ಅದೇನೋ ಯಾವಾಗಲೂ ದೊಡ್ಡ ಸೈಜೇ ತೋರಿಸ್ತಾರೆ. ಈ ಸಲನೂ 2-3 ಅಂಗಡಿ ತಿರುಗಿದೆ, ಎಲ್ಲ ದೊಡ್ಡ ದೊಡ್ಡ ಸೈಜೇ ತೋರಿಸ್ತಾಯಿದ್ರು. ಕೊನೆಗೆ ಇದೊಂದು ಸ್ವಲ್ಪ ಮೀಡಿಯಮ್ ಇರೋ ಸಿಕ್ತು. ಅವ್ರು ಅಂದರು, ಮೇಡಮ್ ಇದಕ್ಕಿಂತ ಚಿಕ್ಕದು ತುಂಬ ಕಷ್ಟ ಸಿಗೋದು, ಹಾಗಾಗಿ ಇದೇ ಮ್ಯಾಕ್ಸಿಮಮ್ ಮಿನಿಮಮ್ ಸೈಜು, ಇದನ್ನು ತಗೊಳ್ಳಿ ಅಂತ ಅಂದರು. ಸೊ ಈ ಸಲ ಮಿಸ್ ಮಾಡೋದು ಬೇಡ, ಆಸೆ ಪೂರೈಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನೇ ತೊಗೊಂಡೆ. ಸೊ ಬೇರೆ ಟೈಮಲ್ಲೂ ನೈವೇದ್ಯಕ್ಕೆ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಅಲ್ಲಿಂದ ತಗೊಂಡು ದೇವರಾಜ ಮಾರ್ಕೆಟಿಗೆ ಬಂದ್ವಿ. ಹೂವು ಮೇನು, ಪೂಜೆಗೆ ಹೂವು ಚೆನ್ನಾಗಿರ್ತದೆ. ಅದರಲ್ಲೂ ನನಗೆ ಹಬ್ಬ ಅಂದರೆ ಸ್ವಲ್ಪ ವೆರೈಟೀಸ್ ಹೂವು ಇದ್ದರೆ ನಂಗೆ ತುಂಬ ಖುಷಿ. ಚೆನ್ನಾಗಿ ದೇವ್ರಿಗೆ ಅಲಂಕಾರ ಮಾಡಿ ಪೂಜೆ ಮಾಡೋದಕ್ಕೆ. ನಾವು ವೀಕ್ಲಿ ಒಂದು ಸಲ ಬಂದಾಗೂ ಪೂಜೆಗೆ ಇಲ್ಲೇ ತಗೊಂಡು ಹೋಗ್ಬಿಡ್ತೀವಿ. ಸೊ 1 ವಾರ 15 ದಿವಸ ಆಗೋಷ್ಟು ಹೂವು ತೊಗೊಂಡೋಗಿ ಇಟ್ಕೊತೀವಿ. ಆದರೆ ಈ ಥರ ಹಬ್ಬ ಎಲ್ಲ ಅಂತ ಬಂದಾಗ ಸ್ವಲ್ಪ ಇನ್ನೂ ಸ್ಪೆಷಲು. ನೋಡ್ಬೋದು ನೀವು ಎಷ್ಟು ಬ್ಯುಸಿ ಇತ್ತು, ಕಾಲು ಇಡೋಕ್ಕಿರಲಿ, ಅಲ್ಲಿ ಹೋಗೋದಕ್ಕೆ ಜನ ಬಿಡ್ತಿಲ್ಲ, ಅಷ್ಟು ತುಂಬ್ಕೊಬಿಟ್ಟಿದ್ದಾರೆ. ಹೂವದ ಕಡೆ ಅಂತೂ ನಮಗೆ ಒಂದು ಕಡೆ ನಿಲ್ಲಕ್ಕೆ ಆಗ್ತಿಲ್ಲ, ಎಲ್ಲ ಅವರು ತಳ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು. ಆದರೂ ನಾನು 3 ಜನ ಒಂದು ಕಡೆ ನಿಲ್ಲಿಸ್ಬಿಟ್ಟು ನಾನು ಒಬ್ಬಳೇ ಹೋಗ್ಬಿಟ್ಟು ನನಗೆ ಯಾವ ಥರ ಹೂವು ಬೇಕಲ್ಲ, ಬಿಡಿ ಹೂವು, ಕಟ್ಟಿರೋ ಹೂವು, ರೋಸು ಎಲ್ಲ ತೊಗೊಂಡೆ. ನನಗೇನೇನು ಬೇಕು ಎಲ್ಲ ತೊಗೊಂಡ್ಬಿಟ್ಟು ಫಸ್ಟ್ ಆಚೆ ಹೋಗೋಣ ಅಂತೇಳಿ ಆಚೆ ಬಂದೆ. ಅಲ್ಲಿ ಒಂದು ಕಡೆ ಎಳ್ಳು ಬೆಲ್ಲ ಮಾರ್ತಿರ್ತಾರೆ, ನಾನು ಯಾವಾಗಲೂ ಅಲ್ಲೇ ತೊಗೋತೀನಿ, ಚೆನ್ನಾಗಿ ಸಿಗುತ್ತೆ. ಸೊ ಅಲ್ಲಿ ತೊಗೊಂಡ್ವಿ. ನಮಗೇನು ಪದ್ಧತಿ ಇಲ್ಲ ಮನೇಲೇ ಮಾಡಿ ಇದು ಮಾಡಬೇಕು ಅನ್ನೋದು. ಸೊ ಎಳ್ಳು ಬೀರೋದಕ್ಕೋಸ್ಕರ ಹಬ್ಬಕ್ಕೆ ಅಂತೇಳ್ಬಿಟ್ಟು ಸ್ವಲ್ಪ ತೊಗೊಂಡೆ. ಆಮೇಲೆ ಬಾಳೆಹಣ್ಣು ಸ್ವಲ್ಪ ಜಾಸ್ತಿನೇ ತೊಗೊಂಡೆ, ಯಾಕೆಂದರೆ ಮಕ್ಳಿಗೆ ಸ್ನ್ಯಾಕ್ಸ್ ಕೊಡೋಕ್ಕೂ ಬೇಕಾಗುತ್ತೆ ಅಂತೇಳ್ಬಿಟ್ಟು, ಹಬ್ಬಕ್ಕೂ ಆಗುತ್ತೆ ಅಂಥೇಳಿ. ಅಲ್ಲಿಂದ ಆಚೆ ಬಂದರೆ ಅವರೇಕಾಯಿ ಏನು ಡಿಮ್ಯಾಂಡ್ ಅಂತೀರಾ, ಅಪ್ಪ 1/2 ಅವರ್ ನಿಂತರೂ ಅಲ್ಲಿ ಕೊಡೋಕೆ ರೆಡಿ ಇಲ್ಲ ಯಾರೂ. ಕೊನೆಗೂ ತೊಗೊಂಡು ಹಾಗೆ ಕಪ್ ತೊಗೊಂಡು ಮನೆಗೆ ಬಂದೆ. ಮನೆಗೆ ಬಂದಮೇಲೆ ಬೆಳಿಗ್ಗೆನೇ ಇಡ್ಲಿಗೆ ಅಕ್ಕಿ ನೆನೆ ಹಾಕಿದ್ದೆ. ಸೊ ಮತ್ತು ಅದೇ ಕೆಲಸ ಅಲ್ವೇ ರೊಟೀನಾಗಿರುತ್ತಲ್ವ. ಸೊ ಫಸ್ಟು ಹಿಟ್ಟು ರುಬ್ಬಿಟ್ಬಿಡೋಣ ಅಂತೇಳ್ಬಿಟ್ಟು ಫಸ್ಟು ಆ ಕೆಲಸ ಮಾಡ್ತಾಯಿದ್ದೀನಿ. ಇದಾದಮೇಲೆ ಮಾರ್ಕೆಟಿಂದ ತಂದಿರೋದನ್ನೆಲ್ಲ ತೆಗೆದಿಡೋಣ ಅಂತ ಅಂದ್ಕೊಂಡೆ. ಸೊ ಇದೊಂದು ಕಡೆ ಓಡ್ತಾದ್ರೆ ಇನ್ನೊಂದು ಕೆಲಸ ಮಾಡ್ಕೋಬೋದು. ಸೊ ನನ್ನ ದೊಡ್ಡ ಮಗಳಂತೂ ನನಗೆ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾಳೆ.
ಹಾಗಾಗಿ ಎಲ್ಲ ತೆಗೆದು ಜೋಡಿಸ್ತಾ ಇದ್ವಿ, ಚೆಕ್ ಮಾಡ್ತಾ ಇದ್ವಿ, ಏನೇನು ಲಿಸ್ಟ್ ಹಾಕ್ಕೊಂಡು ಹೋಗಿದ್ವಿ ಎಲ್ಲ ತಂದಿದ್ದೀವಿ ಅಂತ. ನೋಡ್ಬೋದು ನಾನು ತರಕಾರಿ ಜಾಸ್ತಿ ತೊಗೊಂಡಿಲ್ಲ, ನನಗೆ ಮೇನ್ ಬೇಕಿದ್ದಿದ್ದು ಹೂವು. ಹಂಗಾಗಿ ನಾನು ಎಲ್ಲ ವೆರೈಟೀಸ್ ಹೂವು ಏನೇನು ಬೇಕಿತ್ತು ಎಲ್ಲ ತಗೊಬಂದೆ. ರೇಟ್ ಅಂತೂ ತುಂಬಾ ಜಾಸ್ತಿ ಆಗಿತ್ತು. ಬಟ್ ಓಕೆ, ಯಾವತ್ತೋ ಒಂದು ದಿವಸ ಮಾಡೋದಲ್ವ, ಹಬ್ಬಕ್ಕೆ ಮಾಡೋಣ ಅಂಥೇಳಿ. ಸೊ ಫ್ರೆಂಡ್ಸ್, ಇಷ್ಟೇ ಸಂಡೇ ಈ ರೀತಿ ಇತ್ತು. ಈ ರೀತಿ ನನ್ನ ದಿನ ಕಳೀತು. ನಿಮ್ಮ ಸಂಡೇನೂ ಇಷ್ಟು ಚೆನ್ನಾಗಿತ್ತು ಅಂತ ಅನ್ಕೋತೀನಿ. ಎಲ್ಲರೂ ಹಬ್ಬಕ್ಕೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ ಅನ್ಕೋತೀನಿ. ಆದಷ್ಟು ಬೇಗ ಇನ್ನೊಂದು ಬ್ಲಾಗ್ ಜೊತೆ ನಿಮ್ಮನ್ನು ಮೀಟ್ ಮಾಡೋದಕ್ಕೆ ಬರ್ತೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ದಯವಿಟ್ಟು ಹೋಗಿ ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟಿಲ್ ದೆನ್ ಟೇಕ್ ಕೇರ್. ಬಾಯ್.